ಮುಂಬರುವ ಚಳಿಗಾಲದ ಅಧಿವೇಶನದಲ್ಲಿ ಸ್ಥಳೀಯ ಜನಪ್ರತಿನಿಧಿಗಳು ಅರಣ್ಯವಾಸಿಗಳ 6 ಪ್ರಮುಖ ಬೇಡಿಕೆಗಳ ಬಗ್ಗೆ ಚರ್ಚಿಸಿ ಅರಣ್ಯವಾಸಿಗಳ ಸಮಸ್ಯೆ ಬಗೆಹರಿಸಿ ಸೂಕ್ತ ನ್ಯಾಯ ಒದಗಿಸಿಕೊಡಬೇಕೆಂದು ಅರಣ್ಯ ಭೂಮಿ ಹಕ್ಕು ಹೋರಾಟ ವೇದಿಕೆ ಅಧ್ಯಕ್ಷ ರವೀಂದ್ರ ನಾಯ್ಕ್ ಆಗ್ರಹಿಸಿದ್ದಾರೆ. ಕಾರವಾರ ನಗರದ ಮಾಲಾದೇವಿ ಮೈದಾನದಲ್ಲಿ ಅಂಬೇಡ್ಕರ್ ಪರಿವರ್ತನಾ ದಿನಾಚರಣೆ ಅಂಗವಾಗಿ ಭೂಮಿ ಹಕ್ಕು ಸಂವಿಧಾನಬದ್ಧ ಹಕ್ಕು ಶಿರೋನಾಮೆಯಲ್ಲಿ ಜರುಗಿದ ಜಿಲ್ಲಾ ಮಟ್ಟದ ಬೃಹತ್ ಸಮಾವೇಶದಲ್ಲಿ ಸಾವಿರಾರು ಅರಣ್ಯವಾಸಿಗಳನ್ನ ಉದ್ದೇಶಿಸಿ ಮಾತನಾಡಿದ ಅವರು 3 ತಲೆಮಾರಿನ ದಾಖಲೆ ಷರತ್ತು ಕೈಬಿಡಬೇಕು. ಪೂರಕವಾದ ಕಾನೂನಿನ ಅಂಶಗಳಂತೆ ಸಾಂದರ್ಭಿಕ ದಾಖಲೆ ಅಡಿಯಲ್ಲಿ ಅರಣ್ಯ ಭೂಮಿ ಹಕ್ಕು ನೀಡುವುದು ಮತ್ತು ಅರಣ್ಯ ಹಕ್ಕು ಕಾಯ್ದೆ ಅಡಿಯಲ್ಲಿ ಅರ್ಜಿ ಸಲ್ಲಿಸಿದ ಅರಣ್ಯವಾಸಿಗಳ ಅರ್ಜಿ ಅಂತಿಮ ಪರಿಶೀಲನೆಗೊಳ್ಳುವವರೆಗೆ ಒಕ್ಕಲೆಬ್ಬಿಸುವ ಪ್ರಕ್ರಿಯೆಗೆ ಕಾಯಂ ತಟಸ್ಥಗೊಳಿಸಬೇಕು. 1998ರಲ್ಲಿ ಜಿಲ್ಲಾದ್ಯಂತ 35,000 ಅರಣ್ಯವಾಸಿಗಳ ಮೇಲೆ ದಾಖಲಿಸಿರುವ ಅರಣ್ಯ ಕಾಯ್ದೆ ಅಡಿಯಲ್ಲಿ ಒಕ್ಕಲೆಬ್ಬಿಸುವ ಪ್ರಕ್ರಿಯೆ ಸ್ಥಗಿತಕ್ಕೆ ಹಾಗೂ ಅರಣ್ಯ ಹಕ್ಕು ಕಾಯ್ದೆ ಅಡಿಯಲ್ಲಿ ಅರ್ಜಿ ಸಲ್ಲಿಸಿದ ಅರ್ಜಿದಾರರಿಗೆ ದೌರ್ಜನ್ಯ ಮತ್ತು ಒಕ್ಕಲೆಬ್ಬಿಸಬಾರದು. ಕೇಂದ್ರ ಸರ್ಕಾರ ಅನುಮತಿ ನೀಡಿ 19 ವರ್ಷಗಳಾದರೂ 1978ರ ಪೂರ್ವ ಅತಿಕ್ರಮಿಸಿರುವ 2513 ಪ್ರಕರಣಕ್ಕೆ ಶೀಘ್ರ ಮಂಜೂರಿ ನೀಡಬೇಕು ಎಂದರಲ್ಲದೆ ಪ್ರಮುಖ 6 ಬೇಡಿಕೆಗಳ ಬಗ್ಗೆ ಪ್ರಸ್ತಾಪಿಸಿದ್ರು. ಡಿಸಿಎಫ್ ರವಿಶಂಕರ್ ಜೊತೆಯಲ್ಲಿ ವೇದಿಕೆಗೆ ಆಗಮಿಸಿದ ಪ್ರತಿಭಟನಾಕಾರರಿಂದ ಮನವಿ ಸ್ವೀಕರಿಸಿದ ಅಪರ ಜಿಲ್ಲಾಧಿಕಾರಿ ಸಾಜಿದ್ ಮುಲ್ಲಾ, ಅರಣ್ಯವಾಸಿಗಳು ನೀಡಿದ ಮನವಿ ಸ್ವೀಕರಿಸಿದ್ದೇನೆ, ಸರ್ಕಾರದ ಗಮನಕ್ಕೆ ಹಿಂದೆ ತರುತ್ತೇನೆ, ತಾವು ತಂದಿರುವ ಎಲ್ಲಾ ಮನವಿಗಳನ್ನು ಸ್ವೀಕರಿಸಲಾಗುವುದು ಎಂದು ಹೇಳಿದರು. ಒಟ್ಟು 5 ಅಂಶಗಳ ಬೇಡಿಕೆಗಳ ಮನವಿಯನ್ನು ಮಾನ್ಯ ಮುಖ್ಯಮಂತ್ರಿಯವರಿಗೆ ಇವತ್ತು ನಮ್ಮ ಮೂಲಕ ಇವತ್ತು ಕೊಟ್ಟಿದ್ದಾರೆ. ನಾವು ಅದನ್ನು ಸ್ವೀಕೃತ ಮಾಡಿದ್ದೀವಿ ಹಾಗೂ ತಕ್ಷಣಕ್ಕೆ ಮುಂದಿನ ತಮ್ಮ ಬೇಡಿಕೆ ಏನಿದೆ ಮುಂದಿನ ದಿನಗಳಲ್ಲಿ ಅಧಿವೇಶನದಲ್ಲಿ ಉಪಯೋಗ ಆಗಬೇಕು ಅಂತ ಹೇಳಿ ನಾವು ಇವತ್ತೇ ಅದನ್ನ ಕಳಿಸುವ ವ್ಯವಸ್ಥೆ ಸಂಪೂರ್ಣವಾಗಿ ನಾವು ಮಾಡ್ತೀವಿ. ಸಂಘಟಕರು ನಮ್ಮ ಮುಂದೆ ಹೇಳಿದ ಹಾಗೆ ಪ್ರತಿಯೊಬ್ಬರು ಕೂಡ ತಾವು ಅರ್ಜಿಗಳನ್ನು ತಗೊಂಡು ಬಂದಿದ್ದೀರಿ, ನಾನು ನೋಡಿದೆ, ತಾವು ಕೂಡ ಪ್ರದರ್ಶನ ಮಾಡಿದಿರಿ. ಈ ಎಲ್ಲ ಅರ್ಜಿಗಳನ್ನ ನಾವು ಸ್ವೀಕೃತವನ್ನು ಮಾಡ್ತೀವಿ. ಆದ್ರೆ ತಾವು ಸಂಘಟಕರ ಮೂಲಕ ಈ ಮನವಿಗಳನ್ನ ಕೊಟ್ಟು ಸಂಘಟಕರು ನಮಗೆ ತಂದು ನಮಗೆ ಅಲ್ಲಿ ಆಫೀಸಲ್ಲಿ ಕೌಂಟರ್ಗೆ ಕೊಡ್ತಾರೆ. ಅವೆಲ್ಲ ಅರ್ಜಿಗಳಿಗೂ ನಾವು ಸ್ವೀಕೃತಿಯನ್ನು ಬರೆದು ನಾವು ಸಂಘಟಕರ ಕೈಯಲ್ಲಿ ಮತ್ತೆ ಅದನ್ನ ರಿಟರ್ನ್ ಮಾಡ್ತೀವಿ. ಇವೆರಡು ನಾವು ನಿಮಗೆ ವಿಶ್ವಾಸವನ್ನು ಕೊಡ್ತಾ ಇವತ್ತು ತಾವು ಶಾಂತ ರೀತಿಯಿಂದ ಬಹಳ ಒಂದು ಪಾದಯಾತ್ರೆಗಳ ಮೂಲಕ ಇವತ್ತು ಸೇರಿದಿರಿ. ಕಾರವಾರದಲ್ಲಿ ನಡೆದ ಅರಣ್ಯವಾಸಿಗಳ ಕಾನೂನು ಜಾಗೃತ ಜಾಥಾದಲ್ಲಿ ಸಾವಿರಾರು ಅರಣ್ಯವಾಸಿಗಳು ಶಾಂತಿಯುತವಾಗಿ ಪಾಲ್ಗೊಂಡಿದ್ದು ವಿವಿಧ ಸಾಂಸ್ಕೃತಿಕ ಕಲಾ ತಂಡಗಳು ಕೂಡ ಮೆರವಣಿಗೆಯಲ್ಲಿ ಪಾಲ್ಗೊಂಡು ಗಮನ ಸೆಳೆದವು. ಸಭೆಯಲ್ಲಿ ಮಾಬ್ಲೇಶ್ವರ್ ನಾಯ್ಕ್ ಬೆಡ್ಕಣಿ ಕುಮಟಾ, ಅಧ್ಯಕ್ಷ ಮಂಜುನಾಥ್ ಮರಾಠಿ ನಾಗೂರು, ಮುಂಡಗೋಡ ಅಧ್ಯಕ್ಷ ಶಿವಾನಂದ್ ಜೋಗಿ, ಅಂಕೋಲ ಅಧ್ಯಕ್ಷ ರಮಾನಂದ್ ನಾಯಕ್ ಕಚವೆ, ಹೊನ್ನಾವರ ನಗರಾಧ್ಯಕ್ಷರಾದ ಸುರೇಶ್ ಮೆಸ್ತಾ, ಸುಬ್ಬಣ್ಣ ಮಾಗೋಡ್, ಮಹೇಶ್ ನಾಯ್ಕ್ ಕಾನಕ್ಕಿ ಮಾತನಾಡಿದ್ರು. ವೇದಿಕೆಯಲ್ಲಿ ಸಂಘಟನೆಯ ಹಲವು ಪ್ರಮುಖರು ಉಪಸ್ಥಿತರಿದ್ದರು. ಈ ಕುರಿತು ಸುದ್ದಿಗಾರರ ಜೊತೆ ಮಾತನಾಡಿದ ರವೀಂದ್ರ ನಾಯ್ಕ್, ಸದ್ಯಕ್ಕೆ ಬೆಳಗಾವಿ ಚಲೋ ಬಗ್ಗೆ ನಿರ್ಧರಿಸಿಲ್ಲ. ಅರಣ್ಯವಾಸಿಗಳ ಸಮಸ್ಯೆಯನ್ನ ಸರ್ಕಾರದ ಗಮನಕ್ಕೆ ತಂದಿದ್ದೇವೆ. ಮುಂದಿನ ದಿನದಲ್ಲಿ ನಮ್ಮ ಹೋರಾಟಕ್ಕೆ ಸೂಕ್ತ ಸ್ಪಂದನೆ ದೊರಕದೇ ಇದ್ದಲ್ಲಿ ಜನಪ್ರತಿನಿಧಿಗಳ ಮನೆ ಎದುರು ಪ್ರತಿಭಟನೆ ನಡೆಸಿ ಹೋರಾಟ ನಡೆಸುವ ಬಗ್ಗೆ ಇಂದಿನ ಮಹಾಸಭೆಯಲ್ಲಿ ನಿರ್ಣಯವಾಗಿದೆ ಎಂದರು. ತಲೆಮಾರಿನ ದಾಖಲೆ ಒತ್ತಾಯಿಸುವ ಹಿನ್ನೆಲೆಯಲ್ಲಿ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಅರಣ್ಯವಾಸಿಗಳಿಗೆ ಹಕ್ಕು ವಂಚಿತರಾಗಿದ್ರು. ಈ ಹಿನ್ನೆಲೆಯಲ್ಲಿ ಹೋರಾಟಗಾರರ ವೇದಿಕೆಯು ಈ ಒಂದು ಅರಣ್ಯವಾಸಿಗಳ ಕಾನೂನು ಜಾಗೃತ ಒಂದು ಜಾಥಾವನ್ನು ಸಂಘಟಿಸಿದ್ವಿ. ಅದು ಯಶಸ್ವಿಯಾಗಿ ಇವತ್ತು ಪೂರ್ಣಗೊಂಡಿದೆ. ಸುಮಾರು 30,000 ಮೇಲ್ಮನವಿಯನ್ನು ಸಲ್ಲಿಸುವ ಪ್ರಕ್ರಿಯೆ ಇವತ್ತೊಂದು ಇತ್ಯರ್ಥವಾಗಿ ಬಯಸ್ತಾ ಇದ್ದಾನೆ. ಆ ದಿಶೆಯಲ್ಲಿ ಈ ಅರಣ್ಯ ಹಕ್ಕು ಕಾಯ್ದೆಗೆ ಸಂಬಂಧಪಟ್ಟಂತೆ ಮುಂಬರುವ ಚಳಿಗಾಲ ಅಧಿವೇಶನದಲ್ಲಿ ಜಿಲ್ಲೆಯ ನಮ್ಮ ಜನಪ್ರತಿನಿಧಿಗಳು ಚರ್ಚೆ ಮಾಡಿ ಒಂದು ಪರಿಪೂರ್ಣವಾದ ಒಂದು ತೀರ್ಮಾನವನ್ನು ತೆಗೆದುಕೊಂಡು ಒಂದು ನ್ಯಾಯವನ್ನು ಕೊಡಬೇಕು ಅಂತ ಹೇಳಿ ಇವತ್ತು ನಮ್ಮ ಬೃಹತ್ ಜಾಥಾವನ್ನ ಐತಿಹಾಸಿಕ ಒಂದು ಅರಣ್ಯವಾಸಿಗಳ ಜಾಥಾವನ್ನು ಸಂಘಟಿಸಿದ್ದು ಅಂತ ಹೇಳಿಕೆ ಸಂತೋಷವಾಗ್ತಾ ಇದೆ. ಬೆಳಗಾವಿ ಚಲೋವನ್ನು ನಾವು ಈಗ ನಿರ್ಧಾರ ಮಾಡಿಲ್ಲ. ಜಿಲ್ಲೆಯ ಸಮಗ್ರವಾದ ಅರಣ್ಯವಾಸಿ ಸಮಸ್ಯೆಯನ್ನ ಸರ್ಕಾರಕ್ಕೆ ಗಮನಕ್ಕೆ ತಂದಿದ್ದೇವೆ. ಮುಂದಿನ ದಿನಗಳಲ್ಲಿ ನಮ್ಮ ಹೋರಾಟಕ್ಕೆ ಪ್ರತಿಫಲ ಸಿಗದಿದ್ದರೆ ಮುಂದೆ ನಾವು ಜನಪ್ರತಿನಿಧಿಗಳ ಮನೆಗಳ ಮುಂದೆ ಇದ್ದು ನಾವು ಪ್ರತಿಭಟನೆ ಮಾಡಬೇಕು ಅಂತ ಹೇಳಿ ಇವತ್ತಿನ ಈ ಮಹಾ ಸಮಾವೇಶದಲ್ಲಿ ನಿರ್ಣಯವಾಗಿದೆ. ಗೋಕರ್ಣ ಮಹಾಬಲೇಶ್ವರ ದೇವಾಲಯದ ಶಿವಪಾರ್ವತಿ ವಿವಾಹ ಮಹೋತ್ಸವ ವಿಜೃಂಭಣೆಯಿಂದ ನಡೆಯಿತು.
ದೇವರ ಉತ್ಸವ ರಥ ಬೀದಿ ಮಾರ್ಗವಾಗಿ ಕೋಟಿತೀರ್ಥ ಕಟ್ಟೆಯಲ್ಲಿರುವ ಶಂಕರನಾರಾಯಣ ದೇವಾಲಯಕ್ಕೆ ತೆರಳಿ ಅಲ್ಲಿ ಶಿವನು ಅಸುರನನ್ನ ಸಂಹರಿಸಿ ಬಂದು ಪಾರ್ವತಿಗೆ ತಾನು ಶಿವನೆಂದು ತಿಳಿಸುವ ವಿವಿಧ ಪ್ರಶ್ನಾವಳಿಗಳು ನಡೆದು ಶಿವನ ನಿಜ ರೂಪವನ್ನ ತಿಳಿಸಿದ ಬಳಿಕ ಪಾರ್ವತಿ ಬಾಗಿಲು ಒಳ ಪ್ರವೇಶಿಸಲು ಅನುಮತಿ ನೀಡುವ ಸಂವಾದ ವೈದಿಕರಿಂದ ಬಹು ವಿಶೇಷವಾಗಿ ನಡೆಯಿತು. ನಂತರ ಜಗದೀಶ್ವರನು ವಿದ್ಯುಕ್ತವಾಗಿ ಪಾರ್ವತಿಯ ಪಾಣಿಗ್ರಹಣ ಮಾಡಿದನು. ಈ ನಿಮಿತ್ತ ವಿಶೇಷ ಪೂಜೆ ನೆರವೇರಿತು. ರಾತ್ರಿ ಶ್ರೀ ದೇವಾಲಯಕ್ಕೆ ನೂತನ ವಧುವರ ದೇವ ದಂಪತಿ ಆಗಮಿಸಿದ್ರು. ವೇದಮೂರ್ತಿ ಗಣಪತಿ ಗಜಾನನ್ ಹಿರೇ ಪೂಜಾ ಕೈಂಕರ್ಯ ನೆರವೇರಿಸಿದ್ರು. ಮೇಲುಸ್ತುವಾರಿ ಸಮಿತಿ ನೇತೃತ್ವದಲ್ಲಿ ರೂಢಿಗತ ಪರಂಪರೆಯಂತೆ ನಡೆದ ದೈವಿಕ ಉತ್ಸವದಲ್ಲಿ ಸಮಿತಿಯ ಸದಸ್ಯರು, ಅರ್ಚಕರು, ಉಪಾಧಿವಂತರು, ಊರ ನಾಗರಿಕರು, ಭಕ್ತಾದಿಗಳು ಭಾಗವಹಿಸಿದ್ರು. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ವಿನಾಯಕ್ ಶಾಸ್ತ್ರಿ, ಗೋಕರ್ಣ. ಶಾಲಾ ಕಾಲೇಜಿಗೆ ಅಗತ್ಯವಾದ ವಿದ್ಯುತ್ ಪೂರೈಕೆಗಾಗಿ ಸೋಲಾರ್ ಘಟಕ ನಿರ್ಮಿಸಿ ಪರಿಸರ ಕಾಳಜಿಗೆ ಪೂರಕ ಕಾರ್ಯದ ಮೂಲಕ ವಿದ್ಯಾರ್ಥಿಗಳಿಗೆ, ಸಾರ್ವಜನಿಕರಿಗೆ ಉತ್ತಮ ಸಂದೇಶ ನೀಡುತ್ತಿರುವುದು ಪ್ರಶಂಸನೀಯ ಎಂದು ಉತ್ತರ ಪ್ರದೇಶ ಸರ್ಕಾರದ ಮಾಜಿ ಪ್ರಧಾನ ಕಾರ್ಯದರ್ಶಿ ಹಾಗೂ ಕಾಶಿ ಕಾರಿಡಾರ್ ರೂವಾರಿ ಗೋಕರ್ಣ ಬಿಜ್ಜೂರಿನ ನಿತಿನ್ ರಮೇಶ್ ಗೋಕರ್ಣ ಹೇಳಿದರು. ಗೋಕರ್ಣ ಭದ್ರಕಾಳಿ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನಲ್ಲಿ ಶ್ರೀ ಚಾಮಿ ವಿದ್ಯಾವಾಹಿನಿ ಟ್ರಸ್ಟ್ನಿಂದ ನಿರ್ಮಿಸಿದ ಬೃಹತ್ ಸೋಲಾರ್ ಘಟಕ ಲೋಕಾರ್ಪಣೆಗೊಳಿಸಿ ಮಾತನಾಡಿದರು. ಪರಿಸರ ಸ್ನೇಹಿ ಹಲವು ಕಾರ್ಯಗಳ ಮೂಲಕ ಹಸಿರು ಯುಗದ ಕಾಲಘಟ್ಟದಲ್ಲಿರುವಾಗ ಇಂತಹ ಕಾರ್ಯ ಮಾಡುತ್ತಿರುವುದು ಮಾದರಿಯಾಗಿದೆ ಎಂದರು. ಧಾರ್ಮಿಕ ಕ್ಷೇತ್ರದ ಕುರಿತು ಮಾತನಾಡಿದ ಅವರು, ಗೋಕರ್ಣ ಪುರಾತನ ಕಾಲದಲ್ಲಿಯೂ ಗುರುತಿಸಿಕೊಂಡಿದ್ದು ಆತ್ಮಲಿಂಗವಿರುವ ಗೋಕರ್ಣದ ಮಹತ್ವದ ಕುರಿತು ತಾವು ಬರೆದಿರುವ ಗ್ರಂಥದ ಕುರಿತು ವಿವರಿಸಿ ಇಲ್ಲಿನ ಶಕ್ತಿ ದೇವತೆ ಭದ್ರಕಾಳಿಯ ಕುರಿತು ಪುಸ್ತಕ ಬರೆಯುತ್ತಿದ್ದೇನೆ ಎಂದು ತಿಳಿಸಿದ್ರು. ಅಲ್ಲದೆ ಈ ಸ್ಥಳದ ಅಭಿವೃದ್ಧಿಯ ಬಗ್ಗೆಯೂ ಪ್ರಸ್ತಾಪಿಸಿದ್ರು. एक प्रकार से प्रोटेक्टर बने, जिनके माध्यम से इस पूरे क्षेत्र की रक्षा होती है। मैं पिछली बार आया था सितंबर 2024 में, रिटायरमेंट से जस्ट पहले, पर मेरा वो किताब यहाँ पर गोकर्ण क्रॉस भारत का प्रथम जो संस्करण है, फर्स्ट एडिशन, उसका यहाँ पर एक प्रकार से लोकार्पण हुआ था और सौभाग्य से उसका द्वितीय संस्करण मैंने सेकेंड एडिशन, उसका मैंने नाम थोड़ा बदल दिया है, लॉर्ड शिवाज अबोर्ड्स में भगवान शंकर के जो निवास है गोकर्ण क्रॉस भारत, वो रिटेन किया, आगे वो लगाया लॉर्ड शिवाज अबोर्ड्स पूरे भारत में कहाँ पर गोकर्ण। सबसे जो अच्छा मुझे जो लगा इस पूरे शोध कार्य में, जैसे आपके यहाँ पर महाबलेश्वर मंदिर है और भद्रकाली मंदिर है, उसी प्रकार से एक और गोकर्ण था जो मूल गोकर्ण था श्रीलंका का, जिसका मंदिर रावण ने स्वयं बनवाया। जब यहाँ से वो आत्मलिंग नहीं ले जा पाया लंका में, तो उसने शिव जी का ही प्रतीक मानते हुए बहुत भव्य उस समय मंदिर बनाया। कालांतर में लगभग जब ग्रीक्स पूरे जो उन्होंने मैपिंग किया इस क्षेत्र का, जो वर्ल्ड मैप बनाया ग्रीक्स ने, टॉलमी नाम सुना होगा आपने, टॉलमी ने इस एरिया का सब मैपिंग किया, तो श्रीलंका का उस गोकर्ण का मेंशन है 6th सेंचुरी बिफोर बीसी। उस जगह में 6th सेंचुरी बीसी से लेके लगभग 1600 तक जो मंदिर था और जो नाम था वो तमिल में था, क्योंकि वो एरिया पूरा चाफना किंग्स के अंदर आता था। आपको जानकर शायद हैरत होगी कि कुछ समय ये गोकर्ण भी चोल राज के
भीतर आया और चोला इन्फ्लुएंस यहाँ पर जो उनके वर्तमान मंदिर है गोकर्ण का, उसमें चोल की शैली ही है, विजयनगर की शैली भी है और स्थानीय शैली तो है। तो यहाँ का जो मंदिर की आकृतियाँ हैं वो एक भिन्न प्रकार का मिश्रण है, लेकिन जो श्रीलंका का था वो बिल्कुल प्योर तमिल स्थापत्य कला था, आर्किटेक्चर था, और उसको मंदिर को कहते थे 1000 पिलर टेम्पल्स। यानी इस मंदिर में 1000 पिलर्स थे, बहुत बृहद मंदिर था वो, और इतनी ऊंचाई पर था कि जो सागर था, ओशन, वहां से ऊपर एक क्लिफ है, उस क्लिफ के ऊपर वो मंदिर था। ಕೆನರಾ ಶಿಕ್ಷಣ ಪ್ರಸಾರಕ ಮಂಡಳದ ಅಧ್ಯಕ್ಷ ಡಾಕ್ಟರ್ ವಿಆರ್ ಮಲ್ಲನ್ ಮಾತನಾಡಿ, ಕಳೆದ 7 ವರ್ಷಗಳಿಂದ ನಮ್ಮ ಶಾಲೆಯ ಅಭಿವೃದ್ಧಿಗಾಗಿ ಇಲ್ಲಿ ಕಲಿತ ವಿದ್ಯಾರ್ಥಿಗಳೇ ರಚಿಸಿಕೊಂಡ ಶ್ರೀ ಚಾಮಿ ವಿದ್ಯಾವಾಹಿನಿ ಟ್ರಸ್ಟ್ ಶೈಕ್ಷಣಿಕ ಪ್ರಗತಿಗಾಗಿ ನೆರವು ನೀಡುತ್ತಿರುವುದಕ್ಕೆ ಕೃತಜ್ಞತೆ ಸಲ್ಲಿಸಿ ಅಭಿನಂದಿಸಿದರು. ಶ್ರೀ ಚಾಮಿ ವಿದ್ಯಾವಾಹಿನಿ ಟ್ರಸ್ಟ್ ಅಧ್ಯಕ್ಷೆ ಜ್ಯೋತಿ ಮಿರ್ಜಾನ್ಕರ್ ಪ್ರಸ್ತುತ ಕೈಗೊಂಡ ಅಭಿವೃದ್ಧಿ ಕಾರ್ಯ ಹಾಗೂ ಮುಂದೆ ಹಮ್ಮಿಕೊಳ್ಳುತ್ತಿರುವ ಕೆಲಸ ಕಾರ್ಯದ ಬಗ್ಗೆ ವಿವರಿಸಿದರು. ಲಾಂಚ್ ಮಾಡಿದ್ದು ನಮ್ಮ ವೆಬ್ಸೈಟ್ ಮತ್ತೆ ಹಾಗೆ ಸೋಲಾರ್ ಸಿಸ್ಟಮ್ ಇದೆರಡನ್ನ ಶ್ರೀ ನಿತಿನ್ ಗೋಕರ್ಣ ಅವರ ಕೈಯಲ್ಲಿ ಓಪನಿಂಗ್ ಆಗಿದೆ. ಬಹಳ ಸಂತೋಷದ ವಿಷಯ. ಈ ಸೋಲಾರ್ ಸಿಸ್ಟಮ್ ಬಗ್ಗೆ ಹೇಳೋದೇನಂದ್ರೆ, ನಮ್ಮ ಗೋಕರ್ಣದಲ್ಲಿ ಕರೆಂಟ್ ಬಹಳ ಹೋಗ್ತಾ ಇರುತ್ತೆ. ಅದರಿಂದ ಶಾಲೆಗಳಲ್ಲಿ ಯಾವುದು ಫ್ಯಾನ್ ಇಲ್ಲ, ಲೈಟ್ಸ್ ಇಲ್ಲ. ಈಗ ಮಳೆಗಾಲದಲ್ಲಿ ಇದರಲ್ಲಿ ಕತ್ತಲೆಯಲ್ಲಿ ಓದಿಗೆ ಸ್ವಲ್ಪ ಕಷ್ಟ ಆಗ್ತದೆ ಅಂತ ನಮ್ಮ ಡಾಕ್ಟರ್ ಮಲ್ಲನ್ ಅವರು ಯಾವಾಗಲೂ ಹೇಳ್ತಾ ಇದ್ರು. ಸೊ ನಮ್ದೆಲ್ಲರೂ ಒಂದು ಕನಸು ಅದನ್ನು ಹಾಕಬೇಕು ಅಂತ. ಹಾಗೆ ಹಾನಿಗಳಾದ ಶ್ರೀ ದುರ್ಗೇಶ್ ಚಂದಾವರ್ಕರ್ ಅವರು ಇವರು ಈ ಕನಸನ್ನು ನನಸಾಗಿ ಮಾಡಿದ್ದಾರೆ ನಮಗೆ. ಇದು ಸೋಲಾರ್ ಬಗ್ಗೆ ಹೇಳೋದಂದ್ರೆ 10 kV ವಾಲ್ಟಿನ ಸೋಲಾರ್ ಪ್ಯಾನೆಲ್ ಇದೆ ಮತ್ತು 40 ಗೆ ಎಲ್ಲ ನಮ್ಮ ಕ್ಲಾಸ್ಗಳಲ್ಲಿ ಲೈಟ್ಸ್, ಫ್ಯಾನ್, ಕಂಪ್ಯೂಟರ್ಸ್ ಮತ್ತೆ ಇವನ್ ಏನೇ ಎಲೆಕ್ಟ್ರಿಕಲ್ ವರ್ಕ್ ಬೇಕು ಅಂದ್ರೆ ಅದನ್ನ ಸಂಪೂರ್ಣವಾಗಿ ನಮ್ಮ ಸೋಲಾರ್ ಪ್ಯಾನೆಲ್ ಇಂದ ಯೂಸ್ ಆಗುತ್ತೆ. ಅದರಿಂದ ನಮಗೆ ಕರೆಂಟ್ ಬಿಲ್ 0 ಆದ ಕಾರಣ ಒಂದು ದೊಡ್ಡ ಉಳಿತಾಯ ಆಗಿದೆ ಈ ಶಾಲೆಯಲ್ಲಿ. ಮುಂದೆ ಹಾಗೆ ಇದನ್ನ ಸೋಲಾರ್ ಪ್ಯಾನೆಲ್ ನಲ್ಲಿ ಯೂನಿಟ್ ಅನ್ನ ಸೋಲಾರ್ ಇಂದ ಬಂದಂತ ವಿದ್ಯುತ್ ಎಕ್ಸ್ಟ್ರಾ ಇದ್ರೆ ನಮ್ಮ ಸರ್ಕಾರಕ್ಕೆ KEBಗೆ ಕೊಟ್ಟು ಅವರಿಂದ ಹಣವನ್ನು ನಮ್ಮ ಶಾಲೆ ಖಾತೆಗೆ ಬರುವ ಹಾಗೆ ಆ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಸೊ ಅದರಿಂದ ನಮ್ಮ ಶಾಲೆಯಲ್ಲಿ ಏನು ಫೈನಾನ್ಸ್ ಇಶ್ಯೂಸ್ ಇದೆ ಸ್ವಲ್ಪ ಪ್ರಮಾಣದಲ್ಲಾದರೂ ಹೆಲ್ಪ್ ಆಗಲಿ ಅಂತ ಇದನ್ನ ನಾವು ಮಾಡಿದ್ದೇವೆ. ಆಡಳಿತ ಮಂಡಳಿ ಕಾರ್ಯದರ್ಶಿ ಗಣಪತಿ ನಾಯಕ್, ಖಜಾಂಚಿ ರವೀಂದ್ರ ಕೊಡ್ಲೇಕೆರೆ, ಶ್ರೀ ಚಾಮಿ ಟ್ರಸ್ಟ್ ಉಪಾಧ್ಯಕ್ಷ ಪ್ರಶಾಂತ್ ಕಾಮತ್ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಶ್ರೀಲಾ ನಿತಿನ್ ಗೋಕರ್ಣ, ಕಾಲೇಜಿನ ಪ್ರಾಚಾರ್ಯ SC ನಾಯ್ಕ್, ಪ್ರೌಢಶಾಲೆ ಮುಖ್ಯಾಧ್ಯಾಪಕ CG ನಾಯಕ್ ದೊರೆ, ವಸಂತ್ ರಾಜನ್ ಕೊಡ್ಲೇಕೆರೆ, ಉದ್ಯಮಿ ಸುರೇಶ್ P ಗಿರಿಯನ್ ಮತ್ತಿತರರು ಉಪಸ್ಥಿತರಿದ್ದರು. ಇದೇ ವೇಳೆ ಟ್ರಸ್ಟ್ ವೆಬ್ಸೈಟ್ ಬಿಡುಗಡೆ ಮಾಡಲಾಯಿತು. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ವಿನಾಯಕ್ ಶಾಸ್ತ್ರಿ, ಗೋಕರ್ಣ. 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್, ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ, ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ, ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್ ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯೆಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ ವ್ಯಾಪಾರ ಮಳಿಗೆಯ ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್.
ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.